ನಮ್ಮ ನೀರು ನಮಗೆ ಉಳಿಸಿ ಅಂತ ಕೇಳಿದ್ದಕ್ಕೆ ಸ್ವಾಮೀಜಿಗಳು ಹಾಗೂ ಶಾಸಕರುಗಳ ಮೇಲೆ ಕೇಸ್ ದಾಖಲಿಸಿದ ರಾಜ್ಯ ಸರ್ಕಾರ. ನೈತಿಕತೆಯ ಹೊಣೆ ಹೊತ್ತು ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ರಾಜೀನಾಮೆ ನೀಡಲಿ ಅಂತ ಕೊರಟಗೆರೆಯ ಎನ್ಡಿಎ ಪಕ್ಷದ ನಾಯಕರು ಒತ್ತಾಯಿಸಿದರು. ಕೊರಟಗೆರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇ 31ರಂದು ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ಸರ್ಕಾರದ ವಿರುದ್ಧ ಜಿಲ್ಲೆಯ ಮಠಾಧೀಶರು, ಎನ್ಡಿಎ ಪಕ್ಷದ ಶಾಸಕರು, ಮುಖಂಡರು, ರೈತರು ಕೈಗೊಂಡಿದ್ದ ಹೋರಾಟದಲ್ಲಿ ಪಾಲ್ಗೊಂಡವರ ಮೇಲೆ 109 ಸೆಕ್ಷನ್ ಮೂಲಕ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಅಂತ ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ಪಂಚಜನ್ಯ ಕಚೇರಿಯಲ್ಲಿ ಎನ್ಡಿಎ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಜಿಲ್ಲೆಯ ಅವಿಭಾಜ್ಯ ಅಂಗ. ಕುಣಿಗಲ್ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ ನೀರು ಹರಿಸಲು ಎನ್ಡಿಎ ಪಕ್ಷ ಮತ್ತು ರೈತರು ಬಿಡೋದಿಲ್ಲ. ಅಗತ್ಯವಿದ್ದರೆ ಸರ್ಕಾರದಿಂದ ಪ್ರತ್ಯೇಕ ಅನುದಾನ ಬಿಡುಗಡೆಗೊಳಿಸಿ ಹೇಮಾವತಿಯಿಂದ ಹೊಸ ನಾಲೆ ಮೂಲಕ ನೀರು ಹರಿಸಲಿ ಅಂತ ಹೇಳಿದ್ದಾರೆ. ಕೊರಟಗೆರೆ, ಮಧುಗಿರಿ, ಪಾವಗಡ ಬರಪೀಡಿತ ಪ್ರದೇಶವೆಂದು ಕೇಂದ್ರ ಸರ್ಕಾರದಿಂದಲೇ ಘೋಷಣೆಯಾಗಿದ್ದು, ಈ ಭಾಗದ ರೈತರ ಹಿತ ಕಾಯದೆ ಕೊಟ್ಟಿರುವ ಕಡಿಮೆ ಟಿಎಂಸಿ ನೀರನ್ನ ರಾಜ್ಯ ಸರ್ಕಾರ ಕಿತ್ತುಕೊಂಡು ಗೃಹ ಸಚಿವರ ಸೂಚನೆಯಂತೆ ಪ್ರತಿಭಟನಾಕಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದು, ಯೋಜನೆ ಮತ್ತು ಕೇಸ್ ವಜಾಗೊಳಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಜೆಡಿಎಸ್ ಕಾರ್ಯಾಧ್ಯಕ್ಷ ತುಂಬಾಡಿ ಮಾತನಾಡಿ, ತುಮಕೂರು ಜಿಲ್ಲೆಗೆ ಹೇಮಾವತಿ ನಾಲೆ ಮೂಲಕ ಕೇವಲ 26 ಟಿಎಂಸಿ ನೀರು ಮಾತ್ರ ಬರ್ತಾ ಇದೆ. ಕುಣಿಗಲ್ ತುಮಕೂರು ಜಿಲ್ಲೆಯ ಅವಿಭಾಜ್ಯ ಅಂಗ. ಈ ತಾಲೂಕಿನ ಮೂಲಕ ಮಾಗಡಿ, ರಾಮನಗರಕ್ಕೆ ಹೇಮಾವತಿ ಹರಿಸುವ ಯೋಜನೆ ಶೀಘ್ರವೇ ಕೈಬಿಡಬೇಕು. ರೈತರ ಜೀವನಾಡಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಮಠಾಧೀಶರು, ಶಾಸಕರು ರೈತರ ಮೇಲೆ ದಾಖಲಾಗಿರುವ ಕ್ರಿಮಿನಲ್ ಕೇಸ್ ವಜಾಗೊಳಿಸಬೇಕು. ಇಲ್ಲದೇ ಇದ್ರೆ ಹೋರಾಟದ ಕಿಚ್ಚು ಹೆಚ್ಚಲಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರುದ್ರೇಶ್ ಈ ಸಂದರ್ಭದಲ್ಲಿ ಮಾತನಾಡಿ, ಮೇ 31ರಂದು ಗುಬ್ಬಿಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ನಡೆದ ಪ್ರತಿಭಟನೆಗೆ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಗೃಹ ಸಚಿವರ ಮಾರ್ಗದರ್ಶನದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಪ್ರಮುಖ ಮಠಾಧೀಶರು, ಶಾಸಕರು ರೈತರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆಂದು ಕ್ರಿಮಿನಲ್ ಕೇಸ್ ದಾಖಲಿಸಿರುವುದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂತ ಹೇಳಿದ್ದಾರೆ. ಈ ವೇಳೆ ಬಿಜೆಪಿ ನಿಕಟಪೂರ್ವ ಮಂಡಲ ಅಧ್ಯಕ್ಷ ದರ್ಶನ್ ಕೆಎಲ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ, ಮಧುಗಿರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಾಕಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರದೀಪ್ ಕುಮಾರ್, ದಾಸಲುಕುಂಟೆ ರಘು, ದಾಡಿ ವೆಂಕಟೇಶ್, ದಯಾನಂದ, ಮಮತಾ, ವಿಶ್ವನಾಥ್ ಅಪ್ಪಾಜಿ, ಯತೀಶ್, ಉಮೇಶ್, ಚೇತನ್, ಸುರೇಶ್, ಆನಂದ್ ಮೂರ್ತಿ ಸೇರಿದಂತೆ ಇತರರು ಇದ್ದರು. ಹೇಮಾವತಿಯ ಲಿಂಕ್ ಚಾನೆಲ್ ಬಗ್ಗೆ ಏನು ಪ್ರತಿಭಟನೆ ನಡೀತು, ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಸೆಕ್ಷನ್ 109 ಅಂದರೆ ಏನು ಹಿಂದೆ 307 ಇತ್ತು, IPC CRPC 307 ಇತ್ತು, ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮುಖಂಡರು ಆಗಿರ್ತಕ್ಕಂಥ ಗುಬ್ಬಿ ಮುಖಂಡರಾಗಿರ್ತಕ್ಕಂಥ ದಿಲೀಪ್ ಅವರು ಹಾಗೂ ನಮ್ಮ ಕಾರದ ಮಠದ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಸ್ವಾಮೀಜಿಯವರು, ಈಗ 3 ಜನ ಸ್ವಾಮೀಜಿಗಳ ಮೇಲೆ ಇಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಅಳವಡಿಸಿಕೊಂಡು ಇವತ್ತು FIR ಅನ್ನು ದಾಖಲು ಮಾಡಿದ್ದಾರೆ. ಈ ಒಂದು ಕೃತ್ಯವನ್ನು ಎಸಗಿದಂತಹ ಏನು ರಾಜ್ಯ ಸರ್ಕಾರ ಇದೆ, ಇದು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಅದನ್ನು ನಾವು ಖಂಡಿಸ್ತೇವೆ. ಪಕ್ಷದ ವತಿಯಿಂದ ಮತ್ತು JDS ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ನಾವು ಅದನ್ನು ಖಂಡಿಸ್ತೇವೆ. ಆ ಹೋರಾಟವನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆಯಲ್ಲಿ
ಕೊರಟಗೆರೆ, ಮಧುಗಿರಿ ಮತ್ತು ಪಾವಗಡ ಶಾಶ್ವತವಾಗಿ ಬರಪೀಡಿತ ಪ್ರದೇಶಗಳು. ಇಂತಹ ಒಂದು ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ನೀರನ್ನು ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಮುಖಾಂತರ ಅಂದರೆ ಪೈಪ್ಲೈನ್ ಮುಖಾಂತರ ಇವತ್ತು ಕುಣಗಲ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಣಿಗಲ್ನಿಂದ ಮುಂದಕ್ಕೆ ಮಾಗಡಿ ಮತ್ತು ರಾಮನಗರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇದು ಒಂದು ಒಳಸಂಚಲನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿರ್ತಕ್ಕಂಥ ಕ್ರಮ. ಯಾವುದೇ ಸವಲತ್ತುಗಳು ಬಂದರೂ ಕಡೆಯಲ್ಲಿ ನುಡಿತೇವೆ, ಚಾನಲ್ ನೀರು ಬಂದರೂ ಕಡೆಯಲ್ಲಿ ನುಡಿತೇವೆ. ಅದು ನಮ್ಮ ದುರಾದೃಷ್ಟವೂ ವಾಸ್ತವ ಗೊತ್ತಿಲ್ಲ. ಆದರೆ ಫಲವತ್ತಾದಂಥ ಏನು ನೀರಾವರಿ ಭೂಮಿ ಇದೆ ಅಲ್ಲಿವರೆಗೂ ನೀರಿನ ಅವ್ರಿಗೆ ಏನೂ ತೊಂದರೆ ಇಲ್ಲ. ಈ ಭಾಗಕ್ಕೆ ಶಾಶ್ವತ ಬರಪೀಡಿತ ಪ್ರದೇಶವಾದಂಥ ನಮ್ಮ ಭಾಗ, ನಮ್ಮ ಕ್ಷೇತ್ರ ಮಧುಗಿರಿ ಮತ್ತು ಕೊರಟಗೆರೆ ಪಾವಗಡಗಳೇನಿದ್ದಾವೆ ಅವಕ್ಕೆ ನೀರು ಹರಿಸುವಾಗ, ಸವಲತ್ತು ತರುವಾಗ ಅವರಿಗೆ ಬೇಕಾದಷ್ಟು ಕಾರಣಗಳು ಸಿಗ್ತವೆ ಈ ಸರ್ಕಾರಕ್ಕೆ. ಆದರೆ ಆ ಚಾನಲ್ ಅನ್ನ, ಎಕ್ಸ್ಪ್ರೆಸ್ ಚಾನಲ್ ಅನ್ನ ಭೂ ಆಕರ್ಷಣೆ ಗ್ರಾವಿಟೇಷನ್ ಲೆವೆಲ್ ಅಲ್ಲಿ ಅದನ್ನ ಆಕರ್ಷಣೆಯಲ್ಲಿ ಸರಾಗವಾಗಿ ನೀರು ಹೋಗುವಂತ ವ್ಯವಸ್ಥೆ ಮಾಡುವಂತ ಹಿತಾಸಕ್ತಿನ ಡಿ ಕೆ ಶಿವಕುಮಾರ್ ಅವರು, ರಂಗನಾಥ್ ಅವರು ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಈ ಭಾಗದ ಪ್ರಭಾವಿ ಶಾಸಕರು, ಪ್ರಭಾವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಮಟ್ಟಕ್ಕೆ ಕೂತು ಚರ್ಚೆ ಮಾಡುವಷ್ಟು ಶಕ್ತಿ ಇರ್ತಕ್ಕಂಥ ರಾಜಣ್ಣವರು ಮತ್ತು ಪರಮೇಶ್ವರ್ ಅವರು ಜಾಣ ನಡೆ ನಮಗೆ ತುಂಬಾ ನೋವು ತರ್ತಾ ಇತ್ತು. ಅವರನ್ನ ನಿರಂತರವಾಗಿ ಗೆಲ್ಲಿಸ್ತಾ ಬಂದಿರುವಂತ ಈ ಭಾಗದ ಈ ಮತದಾರರು, ಈ ಸಾಮಾನ್ಯರು, ಈ ಬಡವರಿಗೆ ಅವ್ರು ಯಾಕೆ ನಿಲ್ತಿಲ್ಲ? ಅವ್ರ ಉದ್ದೇಶ ಏನು? ಅವರ ಮುಂದಿನ ರಾಜಕೀಯವಾದಂತ ಆ ಸವಲತ್ತುಗಳಿಗೆ, ರಾಜಕೀಯವಾಗಿ ಅವ್ರಿಗೆ ಸಿಗ್ತಕ್ಕಂಥ ಅರ್ಹತೆಗಳಿಗೆ ಈ ಜಾಣ ನಡೆಯಲ್ಲಿ ನಡೀತಿರೋದು ನಮಗೆ ತುಂಬಾ ನೋವು ತಂದಿದೆ. ನಾವು ಎರಡೂ ಪಕ್ಷ NDA ಮೈತ್ರಿಕೂಟ ನಾವಿದ್ದ ಪ್ರಬಲವಾಗಿ ವಿರೋಧಿಸ್ತೇವೆ. ಆಮೇಲೆ ಅಲ್ಲಿ ಹೋರಾಟ ಏನ್ ಮಾಡ್ತಾ ಇದ್ವಿ, ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಧಾರ್ಮಿಕ ಮುಖಂಡರು, ನಮ್ಮ ಪೀಠಾಧಿಪತಿಗಳು ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಶಾಸಕರು, ಎರಡೂ ಪಕ್ಷದ ಶಾಸಕರು, ಎರಡೂ ಪಕ್ಷದ ಮುಖಂಡರು, ಸ್ಥಳೀಯರು, ಹೋರಾಟಗಾರರು, ನೀರಾವರಿ ಶಾಶ್ವತ ಹೋರಾಟ ರೈತ ಸಂಘದವರು ಎಲ್ಲ ಸೇರಿ ತುಂಬಾ ಶಾಂತಿಯುತವಾಗಿ ಮಾಡ್ತಾ ಇದ್ವು. ಅದನ್ನ ಕೊಲೆ ಪ್ರಯತ್ನ ಅನ್ನೋ ಮಟ್ಟಿಗೆ ಹೋಗ್ತಾರೆ ಅಂದ್ರೆ ನಾವು ನಮಗೆ ಕೊಲೆ ಪ್ರಯತ್ನಕ್ಕೆ ಹೋಗಿದ್ರೆ, ಅವ್ರಿಗೆ ತೊಂದರೆ ಕೊಡಬೇಕು ಅಂದಿದ್ರೆ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದುರುದ್ದೇಶದಿಂದ ನಾವೇನ ರಾಜಕಾರಣದ ನೆಲೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ಹೋರಾಟಕ್ಕೆ ಬೇರೆಯಾದಂತ ವ್ಯವಸ್ಥೆ ಇರ್ತಿತ್ತು. ಶಾಂತಿಯುತವಾಗಿರ್ಬೇಕು ಅನ್ನೋ ಕಾರಣಕ್ಕೆ 4 ಮಠಾಧಿಪತಿಗಳನ್ನ ಕರ್ಕೊಂಡೋಗಿತ್ತು. 4 ಮಠಗಳು ಈ ಸಮಾಜಕ್ಕೆ ಉತ್ತರ ಕರ್ನಾಟಕದ ಬಡ ಮಕ್ಕಳನ್ನ ತಂದು, ಇಲ್ಲಿನ ಬಡ ಮಕ್ಕಳನ್ನ ಗುರುತಿಸಿ ವಿವಿಧ ದಾಸೋಹ ಮಾಡ್ತಾ ಈ ಸಮಾಜಕ್ಕೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸೇವೆ ಮಾಡ್ತಿರೋರ್ನ ಅದನ್ನ ಯಾವುದೋ ಒಂದು ಕುರುಡು ದೃಷ್ಟಿಯಿಂದ ಇವರು 307 ಅನ್ನೋ ಒಂದು ಇದನ್ನ ಏನ್ ಕೊಟ್ಟು ಅದನ್ನ ಹಾಕೋರೈದ್ರೆ ಬಹುಶಃ ಈ ಕರ್ನಾಟಕ ಇತಿಹಾಸದಲ್ಲಿ ಯಾವ ಮಠಾಧಿಪತಿಗಳ ಮೇಲೂ ಸಾಮಾಜಿಕ ಹೋರಾಟದಲ್ಲಿ ಇಂಥ ಪ್ರಯತ್ನವನ್ನು ಯಾವ ಸರ್ಕಾರವೂ ಮಾಡಿರ್ಲಿಲ್ಲ. ಇದು ಖಂಡನೀಯ. ಹಾಗಾಗಿ ನಾವೆರಡೂ ಪಕ್ಷದವರು ಇದನ್ನ ಬಹಳ ಪ್ರಬಲವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ನಾವು ವಿರಾಮ ಕೊಡಲ್ಲ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅನಿಲ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತೀನಿ. ಸ್ವಾಮೀಜಿಗಳ ಮೇಲೆ ಅವರು ಸರ್ವಧರ್ಮನೂ ಕಟ್ಕೊಂಡು ಎಲ್ಲಾನು ಇದು ಮಾಡ್ಕೊಂಡು ಒಂದು ಕಡೆ ಸಮಾಜಮುಖಿ ಕೆಲಸ ಮಾಡೋರು. ಅವ್ರು ಹೋರಾಟಕ್ಕೆ ಇಳಿಬೇಕಾದ್ರೆ ಅವ್ರಿಗೂ ಅರಿವು ಬಂದಿದೆ, ಇಲ್ಲಿ ಒಂದಿಷ್ಟು ಅವೈಜ್ಞಾನಿಕವಾಗಿದೆಯಾ ಅಥವಾ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಕಾಮಗಾರಿ ತಪ್ಪಿದೆ ಅನ್ನೋಂಥದ್ದು. ನೀರೆಲ್ಲರಿಗೂ ಕೊಡ್ಬೇಕು, ಅವ್ರ ಭಾವನೆಯನ್ನು ಏನು ಕೊಡಬೇಡಿ ಅಂತ ಹೇಳ್ತಿಲ್ಲ. ನೀವು ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಅಂತ ಕೆಲಸ ಮಾಡಬೇಡಿ ಅಂತ ಹೇಳಕ್ ಬಂದವ್ರ ಮೇಲೆ ಕೊಲೆಗಾರರು ಅಂತ ಹೇಳಿ ಕೇಸ್ ಹಾಕ್ತಾರೆ ಅನ್ನೋದ ಖಂಡನೀಯ. ಅದ್ರೊಳಗೆ ನಮ್ಮ ದುರಾದೃಷ್ಟ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರೇ ಗೃಹ ಖಾತೆ ಇಟ್ಕೊಂಡು ಅವ್ರ ಕೈಯಲ್ಲೇ ಆ ತರದ್ದು ಒಂದು ಕೇಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನ ನಾವು ಯಾರ ಬಡ್ಲಿಗೆ ಹೋಗಿ ಹೇಳ್ಕೋಬೇಕು? ನಮ್ಮ ಜನಪ್ರತಿನಿಧಿಗಳೇ ನಮ್ಮನ್ನು ಕಾಪಾಡ್ಬೇಕು. ಅವರೇ ಆ ಕೇಸ್ ದಾಖಲಿಸೋದಕ್ಕೆ ಸರಿ ಅಂತ ಹೇಳಿ ಸಮರ್ಥಿಸ್ಕೊತಾರೆ. ಆದ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಪ್ಪು ಮಾಹಿತಿ ಕೊಡ್ತಾರೆ, ಸ್ವಾಮೀಜಿಗಳ ಹೆಸರಿಲ್ಲ ಅಂತ, ಮತ್ತೆ ಯಾರನ್ನು ಬಂಧಿಸಿಲ್ಲ ಅಂತ ಹೇಳ್ತಾರೆ. ಆ ಹೇಳಿದ 1 ಗಂಟೆ ಒಳಗೆ ಬಂಧನ ಆಗುತ್ತೆ, FIR ತೋರಿಸ್ತಾರೆ, ಸ್ವಾಮೀಜಿಗಳ ಹೆಸರಿರುತ್ತೆ. ಅಂದ್ರೆ ತಮ್ಮ ಗೃಹ ಖಾತೆ ಯಾವ ರೀತಿ ನಡೀತಾ ಇದೆ ಅನ್ನೋಂಥದ್ದು ಇದೊಂದು ನಿದರ್ಶನ. ಅದ್ರೊಳಗೆ ವಿಶೇಷವಾಗಿ ಕೊರಟಗೆರೆ ತಾಲೂಕಿನ ಶಾಸಕರಾಗಿದ್ದುಕೊಂಡು ಕೊರಟಗೆರೆ ಹಿತ ಕಾಪಾಡಬೇಕಾಗಿದೆ. ಹೇಮಾವತಿ ಭಾಗಕ್ಕೆ ಕುಡಿಯೋ ನೀರು ನಾವು ತಗೊಂತಾ ಇದ್ವಿ. ನಮಗೂ ನೀರು ಇವತ್ತಿನವರೆಗೂ ಅಲೋಕೇಶನ್ ಅಂದ್ರೆ ಕೊರಟಗೆರೆಯನ್ನ ಹೇಮಾವತಿ ಇದಕ್ಕೆ ಅಲೋಕೇಶನ್ ಸೇರಿಸೇ ಇರಲಿಲ್ಲ. ಕೊನೆ ನಿವೃತ್ತ ಸಮಯದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅನಿಲ್ ಕುಮಾರ್ ಸಾಹೇಬರು ಪ್ರಯತ್ನ ಪಟ್ಟು 1.5 TMC ನೀರನ್ನ ಕೊರಟಗೆರೆಗೆ ಅಧಿಕೃತವಾಗಿ ಅಲೋಕೇಶನ್ ಮಾಡಿಸ್ಕೊಟ್ರು. ಅಲ್ಲಿನ ತನಕ ಯೋಜನೆ ಇತ್ತೆ ಹೊರತು ನಮ್ಮ ಪಾಲಿನ ನೀರೆಷ್ಟು ಅನ್ನೋದೇ ಇದ್ದಿರಲಿಲ್ಲ. ಕೊನೆಗೆ ಉಳಿದಿರೋ ಅಂಥದ್ದು 1.5 TMC.
ಇತ್ತೀಚೆಗೆ ಮಾತಾಡ್ತಾರೆ ಇನ್ನು ಹೆಚ್ಚಿನ ನೀರು ತಗೊಂಡು ಹೋಗ್ತೀವಿ ರಾಮನಗರ. ಎಲ್ಲಿದೆ? ಹೇಮಾವತಿಯಲ್ಲಿ ಕೊರಟಗೆರೆ ಕುಡಿಯೋ ನೀರು ಯೋಜನೆಗೆ 1 TMC ನೀರಿತ್ತು. ಅದಾಗಿನೂ ನೀರು ಎಲ್ಲಿದೆ? ಸಂಗ್ರಹ ಆಗ್ತಾ ಇದೆಯಾ? ಇದು ಅವೈಜ್ಞಾನಿಕ ಚಿಂತನೆಗಳು. ನೀರೇ ಎಲ್ಲ ನೀರಿನ ಬುಡದಲ್ಲಿ ನಾವು ಕಿತ್ತಾಡೋದು. ನನ್ ದೊಡ್ಡ ಖಂಡನೆ ಅಂದ್ರೆ ಸ್ವಾಮೀಜಿಗಳ ಮೇಲೆ, ಹೋರಾಟಗಾರರ ಮೇಲೆ ಬೇಕಾದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ. ಸೌಜನ್ಯವಾಗಿ ರೈತರು ಅನ್ನ ಕೊಡೋ ಕೈಗಳು ಮಚ್ಚಿಡಿತಾವ, ದೊಣ್ಣೆ ಹಿಡಿತಾರ? ಅವ್ರ ಮೇಲೆ ನೀವು ಅವ್ರು ಏನಾದ್ರು ಎಲ್ಲ 2 ವರ್ಷ ನಾವೇನು ಬೆಳೆಯಲ್ಲ ಅಂತ ಕೈ ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ? ನಮ್ಮ ದುರಾದೃಷ್ಟ ಬಯಲುಸೀಮೆಯ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು ನೀರನ್ನ ತರೋ ಪ್ರಯತ್ನನೇ ಮಾಡಿಲ್ಲ. ನಮ್ಮ ಬಯಲುಸೀಮೆಗೆ ಯಾವುದೇ ಒಂದು ದೊಡ್ಡ ಡ್ಯಾಮಿನ ರುಚಿ ಏನು? ರೈತರಿಗೆ ನಿರಂತರ ನೀರು ಕೊಟ್ರೆ ಹೇಗೆ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ಕೊರಟಗೆರೆಯಲ್ಲಿ ಗೊತ್ತಾಗುತ್ತೆ, ಎಲ್ಲ ಕೃಷಿಯನ್ನ ಬಿಟ್ಟುಬಿಟ್ಟು ವಿಮುಖ ಆಗ್ತಾ ಇದ್ದಾರೆ, ಬೇರೆ ಬೇರೆ ವೃತ್ತಿಗಳು ಹೋಗ್ತಾರೆ. ಸಾಕಷ್ಟು ಬೆಳೆ ಇಲ್ಲ, ನೀರಿಲ್ಲದ ಕಾರಣ ಈ ತರದ ಪರಿಸ್ಥಿತಿಗಳಿಗೆ ಸ್ವಾಮೀಜಿಗಳ ಮೇಲೂ ನೀವು ಕೇಸನ್ನು ದಾಖಲಿಸೋದಕ್ಕೆ, ಅದು ಕೊರಟಗೆರೆ ತಾಲೂಕಿನ ಶಾಸಕರಾಗಿ ತುಮಕೂರು ಜಿಲ್ಲೆಯ ಉಸ್ತುವಾರಿಯಾಗಿ ಗೃಹ ಖಾತೆ ಇಟ್ಕೊಂಡು ಈ ಕೆಲಸ ಆಗಿದೆ ಅನ್ನೋದಾದರೆ ತುಂಬಾ ಖಂಡನೀಯ ಅಂತ ಹೇಳೋದಕ್ಕೆ ನಾನು ಈ ಸರ್ಕಾರಕ್ಕೆ ಕಣ್ಣಿದ್ದೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕಣ್ಣು ಉದ್ಯೋಗ ಇಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ ಇವ್ರು ಮಾಡಿದ್ದೆ ಆದೇಶ, ಇವ್ರು ಮಾಡಿದ್ದೆ ಆಡಳಿತ. ಇದೊಂಥರ ತೊಗಲಕ್ಕೆ ರಾಜಕಾರಣ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವ್ರ ವಿರುದ್ಧವಾಗಿ ಯಾರು ಮಾತಾಡೋದನ್ನ ಬಿಡೋದಿಲ್ಲ. ಏನೇನು ನೀರಾವರಿ ಹೋರಾಟ ಮಾಡಕ್ ಹೋಗಿದ್ದು ಬಿಟ್ರೆ ಕೊಲೆ ಮಾಡಕ್ ಹೋಗಿದ್ವ, ಕೊಲೆಗಾರ ಆಗಿದ್ವಲ್ಲ ಯಾರ? ತುಮಕೂರು ಜಿಲ್ಲೆ ಮಠಾಧೀಶರು ಸಾವಿರಾರು ಜನ ಅನ್ನ ಕೊಡ್ತಕ್ಕಂಥ ದಾಸೋಹ ಮಾಡ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ, ಮತ್ತೆ ರೈತರಿಂದ ನಮ್ಮ ನೀರು ನಮ್ಮ ಹೋರಾಟ ಅಂತ ಮಾಡ್ತಕ್ಕಂಥ ರೈತರ ಬಗ್ಗೆ ಇವರು ಅಟೆಂಪ್ಟ್ ಮಾಡೋದು, ಮರ್ಡರ್ ಕೇಸ್ ಕೂಡ ಹಾಕಿಕೊಂಡು ಚೇಂಜ್ ಮಾಡ್ಕೊಂಡು ರೈತರನ್ನ ಕೊಲೆ ಬೆದರಿಕೆ ಮಾಡ್ತಕ್ಕಂಥ ಒಂದು ಸನ್ನಿವೇಶಪಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ಇರಬೇಕು ಬೇಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡಬೇಕಿದೆ. ಇದು ಮೊದಲನೇದಾಗಿ ಕೊರಟಗೆರೆ ಮಧುಗಿರಿ ಪಾವಡಿ ನೀರು ಕೊಡ್ತಕ್ಕಂಥ ಕೊಡಬೇಕಾಗಿತ್ತು. ಇದು ಈ ಅಂತ ಘಾಟ್ ಏರಿಯಾದಲ್ಲಿ ಇರ್ತಕ್ಕಂಥ ಬಿಟ್ಟು ಆ ರೈತರಿಗೆ ರಾಮನಗರ ಕಡೆಗೆ ನೀರು ಕೊಡ್ತಕ್ಕಂಥದ್ದು ಅವೈಜ್ಞಾನಿಕ ಮಾಡ್ತಾರೆ. ಆಗ ಆ ಚಾನಲ್ನ ಡೀಪಾಗಿ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಈಗ ಬರ್ತಕ್ಕಂಥ ನೀರನ್ನ ಕೆಳಮಟ್ಟ ತಗೊಂಡು ಎಕ್ಸ್ಪ್ರೆಸ್ ಬರ್ತಕ್ಕಂಥ ನೀರನ್ನು ಆ ಕಡೆಗೆ ಕೊಟ್ಟರೆ ನೀರು ಕೆಳಗೆ ಬರೋದಿಲ್ಲ ಕಡೆಗೆ. ಅಂತ ಒಂದು ಅವೈಜ್ಞಾನಿಕ ಇರ್ತಕ್ಕಂಥ ಈ ಹೇಳಿಕೆ ಕೊಟ್ಕೊಂಡು ಈ ಸರ್ಕಾರ ಈ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ನಿಲ್ಲಿಸಿ ಈ ಹೋರಾಟವನ್ನ ನಾವೆಲ್ಲರೂ ಕೂಡ ಎರಡೂ ಪಕ್ಷದವರು ಕೂಡ ಈ ಹೋರಾಟವನ್ನ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಾವು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಧುಗಿರಿ ಮತ್ತು ಕೊರಟಗೆರೆ ತುಮಕೂರು ಗ್ರಾಮಾಂತರ ನೀರನ್ನ ಇವರು ತಗೊಂಡೋಗ್ತಕ್ಕಂಥ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಾವು ಇದನ್ನು ಪ್ರತಿಭಟಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿರ್ತೇನೆ. ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಕೂಡ ಕಣ್ಮುಚ್ಚಿಕೊಂಡಿರೋದು ನಮಗೆ ಇಷ್ಟ ಕಾಣ್ತಾ ಇಲ್ಲ. ಹಾಗೆ ನಮ್ಮ ರಾಜಣ್ಣ ಅವರು ಪ್ರತಿ ಸಾರಿಯೂ ಕೂಡ ನಮ್ಮ ಜಿಲ್ಲೆ ನಾನು ಸಹಕಾರ ಸಚಿವರು ಹಾಗೆ ಹೀಗೆ ಅಂತ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾಯಕರಾಗಿರ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ನಮಗೆ ಲೀಡರ್ ಅಂತ ಹೇಳಕ್ಕಾಗ್ತಿಲ್ಲ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಲೀಡರ್, ತುಮಕೂರು ಜಿಲ್ಲೆ ಇರ್ತಕ್ಕಂಥ ನಮ್ಮ ನಾಯಕರು ಮತ್ತೆ ನಮ್ಮ ಸಚಿವರು ಕಣ್ಬಿಟ್ಟು ನೋಡಿ, ತುಮಕೂರು ಜಿಲ್ಲೆ ಜನಗಳನ್ನ ಕಣ್ಬಿಟ್ಟು ನೋಡಿ, ನಮ್ಮ ರೈತರು ನಮ್ಮ ಜನ ಬದುಕಬೇಕು ಅಂತ ಏನು DK ಶಿವಕುಮಾರ್ ರಾಮನಗರ ತಗೊಂಡೋಗಿ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನಮ್ಮ ತುಮಕೂರು ಜಿಲ್ಲೆ ರೈತರು ಚೆನ್ನಾಗಿರ್ಬೇಕು, ನಮ್ಮ ಭಾಗದ ರೈತರು ಚೆನ್ನಾಗಿರ್ಬೇಕು ಅಂತ ನೀವ್ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನೀವ್ಯಾಕೆ ಕಣ್ಮುಚ್ಚಿ ಕೂತಿದ್ದೀರಾ? ಇದನ್ನ ನೀವು ಕೂಡು ಕಾರಣದಂಗೆ ನೀವು ನೋಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣ ಬೆಳೆ ಬೆಳೆಸ್ಕೊಳ್ಳೋಕೆಲ್ಲ ಮಾಡಕ್ ಹೋಗಲ್ಲ, ಎಲ್ಲ ಸರಿ ಇಲ್ಲ. ನಮ್ಮನ್ನೆಲ್ಲ ಬದುಕಿರ್ತಿ, ನಮ್ಮನ್ನೆಲ್ಲ ಬರ್ತೇಕಿ, ನಮ್ಮ ಕಾಲಿಕೊಂಡು ನಮ್ಮ ಜನ ನೀರು ಕೊಡದಂಗೆ, ನಮ್ಮ ಜನಗಳಿಗೆ ರೈತರಿಗೆ ನೀರು ಕೊಡುವಂತ ಸಂದರ್ಭದಲ್ಲಿ ನೀವು ಹೊರಟಾಗ ನೀವು ಮುಂದೆ ಹೋಗಿ ಏನ್ ಮಾಡ್ತಿರ್ತಾರೆ ನಮಗೂ ಕೂಡ ಅರ್ಥವಾಗಲ್ಲ. ಇದನ್ನ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಕೊರಟಗೆರೆ ತಾಲೂಕಿನಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಮೂಲಕ ಮಾಡಿ ನಾವು ಹೋರಾಟ ಹಿಡಿಬೇಕು ಅಂತ ನನ್ನ ಇಚ್ಛೆ ಇದೆ. ವಿರೋಧಿಸಿ ನಮ್ಮ ಬಿಜೆಪಿ ಕಚೇರಿಯಲ್ಲಿ ನಮ್ಮ ಮುಖಂಡರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಿತ್ರ ಪಕ್ಷವಾದ JDS ಮತ್ತು ನಮ್ಮ ಬಿಜೆಪಿ ಎಲ್ಲ ಮುಖಂಡರುಗಳ ಒಂದು ಸಮಕ್ಷಮದಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮಿತ್ರರೇ, ನಿಮ್ಗೆಲ್ಲ ಗೊತ್ತಿದೆ ಏನು ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನ ವಿರೋಧಿಸಿ ರೈತ ಸಂಘ ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿತ್ತು. ಆ ಹೋರಾಟಕ್ಕೆ ಏನು ನಮ್ಮ NDA ಮೈತ್ರಿಕೂಟವು ಸಹ ಬೆಂಬಲ ಕೊಟ್ಟು ಅಲ್ಲಿನ
ಸಾರ್ವಜನಿಕರುಗಳು, ರೈತರುಗಳು ಎಲ್ಲರೂ ಸಹ ಬೀದಿಗೆ ಇಳಿದು ನಮ್ಮ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ. ಅದನ್ನ ಹತ್ತಿಕ್ಕಕ್ಕೋಸ್ಕರ ಒಂದು ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡೋಕ್ಕೋಸ್ಕರ ಏನು ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಹೋರಾಟ ಎಲ್ಲರ ಹಕ್ಕು, ಆ ಹೋರಾಟನ ಹತ್ತಿಕ್ಕಿ ಒಂದು ತೊಗಲಕ್ ದರ್ಬಾರ್ನ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಏನು ಒಂದು ತ್ರಿವಿಧ ದಾಸೋಹ ಮಾಡೋ ಅಂತ ನಮ್ಮ ಮಾನ್ಗಳು ಯಾವ ತರ ಇದೆ ಅಂದ್ರೆ ಅದು ಒಂದು ದೇವಸ್ಥಾನ ತರ, ಅಂತ ಮಠಾಧೀಶರುಗಳು ದೇವ್ರಿಗಳ ತರ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ಭಾವಿಸ್ತೀವಿ. ಅಂತ ಮಠಾಧೀಶರುಗಳ ಮೇಲೆ ಇವರು FIR ಆಗ್ತಾರೆ, ಅವ್ರ ಮೇಲೆ ಒಂದು ಕೊಲೆ ಆಪಾದನೆಗಳು ಬರ ಅಂತ ಒಂದು ಕ್ರಿಮಿನಲ್ ಏನು ಕೇಸ್ಗಳನ್ನ ಹಾಕ್ತಾರೆ ಅಂತ ಅಂದ್ರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ಕಡ್ಡಾಯವಾಗಿ ನಮ್ಮ NDA ಮೈತ್ರಿಕೂಟ ಖಂಡಿಸ್ತಾ ಇದ್ದೀವಿ. ಅದಾದ್ಮೇಲೆ ರೈತರುಗಳು ಅವ್ರಿಗೆ ಏನು ನಮ್ಗೆ ತೊಂದರೆ ಆಗ್ತದೆ, ಈ ಎಕ್ಸ್ಪ್ರೆಸ್ ಏನ ಒಂದು ಪ್ರಾಜೆಕ್ಟ್ ನ ಸೊ ನಿಲ್ಸಕ್ಕೆ ರೆಡಿ ಇಲ್ಲ. ಸೊ ಈ ಅವ್ರಿಗೆ ಯಾವ ತರ ಬೇಕೋ ಆ ತರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನ ನಮ್ಮಲ್ಲಿ ಏನು ನಮ್ಮ ಕಾಂಗ್ರೆಸ್ ಶಾಸಕರುಗಳು, ನಮ್ಮ ಇಲ್ಲಿನ ಸಚಿವರುಗಳಿಗೆ ನಾವು ನಮ್ಮ ಮೈತ್ರಿಕೂಟ, ನಾವು NDA ಮೈತ್ರಿಕೂಟದಿಂದ ನಾವು ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನೀವೆಲ್ಲರೂ ಪಕ್ಷಾತೀತವಾಗಿ ಬಂದು ಈ ಒಂದು ಹೇಮಾವತಿ ಏನು ನೀರು ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಜೀವನಾಡಿ. ಸೊ ನಮ್ಮ ರೈತರುಗಳಿಗೆ ನಮ್ಗೆ ಕುಡಿಯಕ್ ನೀರಿಲ್ಲ, ಆ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಸೇರಿ ಎಲ್ಲಾರು ಪಕ್ಷಾತೀತವಾಗಿ ಹೋರಾಟ ಮಾಡೋ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ. ಆದ್ರೂ ಸಹ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರು, ಇಲ್ಲಿನ ಲೋಕಲ್ MLA ಅವರು ಏನು ಡಾಕ್ಟರ್ ಪರಮೇಶ್ವರ್ ಅವರು ಸುಮ್ಮನೆ ಅದನ್ನ ತಿರಸ್ಕಾರ ಮಾಡ್ಕೊಂಡು ಅವ್ರಿಗೇನು ಸಂಬಂಧನೇ ಇಲ್ಲ ಅನ್ನೋ ತರ ವರ್ತಿಸ್ತಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲಾ ಮಠಾಧೀಶರುಗಳಿಗೂ ರೈತರುಗಳ ಮೇಲೆ ಇದು ಒಂದು ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿ ಇರಬೇಕು. ಈ ತರ ಎಲ್ಲ ನಮ್ಮ ಪ್ರಮುಖ ಲೀಡರ್ಗಳು, ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಎಲ್ಲಾರ ಮೇಲೂ ಏನ್ FIR ಮಾಡಿ ಏನೋ ಒಂದು ತೊಗಲಕ್ ದರ್ಬಾರ್ನ ನಡೆಸ್ತಾ ಇದ್ದಾರೆ. ಸೊ ಅದನ್ನ ನಮ್ಮ ಏನಿಂದ ನಮ್ಮ ಕೊಟ್ಗೆರೆ NDA ಮೈತ್ರಿಕೂಟ ಅದನ್ನ ಪ್ರಬಲವಾಗಿ ಖಂಡಿಸ್ತದೆ. ಈ ಕೂಡಲೇ ಅವರು ಯಾರು ಮಠಾಧೀಶರುಗಳ ಮೇಲೆ, ಯಾರು ರೈತರುಗಳು ಏನು ಈ JDS ಮತ್ತು BJP ಎಲ್ಲ ಶಾಸಕರು, ಮಾಜಿ ಶಾಸಕರು ಹಾಗೂ ಎರಡೂ ಪಕ್ಷದ ಮುಖಂಡರುಗಳು ಹಾಗೂ ಈ ಜಿಲ್ಲೆಯ ರೈತರು, ಪ್ರಗತಿಪರರು, ನೀರಾವರಿ ಹೋರಾಟಗಾರರು ಎಲ್ಲಾನು ಸೇರಿ ಏನು ಒಂದು ಈ ಸರ್ಕಾರದ ಯೋಜನೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು, ಅಂತ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಒಂದು ದಬ್ಬಾಳಿಕೆ ಮಾಡಿ ರೈತರ ಮೇಲೆ, ಆಮೇಲೆ ನಮ್ಮ ಒಂದು ಜನಾಂಗ ಒಂದು ಶ್ರದ್ಧೆ ಇಟ್ಕೊಂಡಿರೋಂಥ ಒಂದು ಮಠಾಧೀಶರ ಮೇಲೆ ಎಲ್ಲ ಲಾಠಿ ಚಾರ್ಜ್ಗಳು ಮಾಡಿ ರೈತರನ್ನ ಒಕ್ಕಲೆಬ್ಸೋದ್ರ ಮುಖಾಂತರ ಅಥವಾ ಈ ಪ್ರತಿಭಟನೆಯನ್ನ ತಡೆ ಹಿಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಏನು ಒಂದು IPC ಸೆಕ್ಷನ್ನ ಈ ಮಠಾಧೀಶರು ಹಾಗೂ ಮುಖಂಡರುಗಳ ಮೇಲೆ ಒಂದು ಸರ್ಕಾರ FIR ಮಾಡಿ ಅವ್ರನ್ನೆಲ್ಲ ಏನು ಜೈಲುಗಟ್ಟ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ನಿಜವಾಗಿ ಎರಡೂ ಪಕ್ಷಗಳು ನಾವು ಖಂಡಿಸಿ ಈ ಒಂದು ನಿರ್ಧಾರದ ವಿರುದ್ಧನೇ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ. ಹಾಗೂ ನಮ್ಮ ಮಾನ್ಯ ತುಮಕೂರು ಗ್ರಾಮಾಂತರದ ಶಾಸಕರು ಸ್ಪಷ್ಟವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಒಂದು ಸ್ಪಷ್ಟ ತಿಳುವಳಿಕೆ ಕೊಟ್ಟಿದ್ದಾರೆ. ಏನು ಕುಣಿಗಲ್ಲು ತುಮಕೂರು ಜಿಲ್ಲೆಯ ಒಂದು ಅವಿಭಾಜ್ಯ ಅಂಗ. ನಮ್ಗೆ ಕುಣಿಗಲ್ಲಿಗೆ ನೀರು ಕೊಡೋದಕ್ಕೆ ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ. ಕೊಡಿ, ಯಾವ ತರ ಕೊಡಬೇಕು ಆ ತರ ಕೊಡಿ. ಒಂದು ಪೈಪ್ ಲೈನ್ ಹಾಕಿ ಅವ್ರಿಗೆ ಏನು ಯೋಜನೆ ಆಗಿದೆ 3 TMC ನೀರನ್ನು ಕೊಡಿ. ನೀವು ಎಕ್ಸ್ಪ್ರೆಸ್ ಲಿಂಕ್ ಎಲ್ಲ ಮಾಡ್ಬಿಟ್ಟು ನೀವು ಪೈಪಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಪಕ್ಕದ ರಾಮನಗರ ಜಿಲ್ಲೆಗೆ ನೀವು ನೀರು ಒದಗಿಸೋ ಪ್ರಯತ್ನ ಮಾಡಿದ್ರೆ ಆ ನೀರಿನ ಪ್ರಮಾಣ ತುಮಕೂರು ಜಿಲ್ಲೆಯ ಜನಗಳಿಗೆ ಕೊರತೆ ಆಗುತ್ತೆ. ಇಲ್ಲಿ ಏನೇನು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆ ಲಭ್ಯ ಇರೋಂಥ ನೀರಲ್ಲೇ ಕೊರಟಗೆರೆಗೆ ಹಂಚಬೇಕು, ಮಧುಗಿರಿಗೆ ಹಂಚಬೇಕು, ತುಮಕೂರು ನಗರಕ್ಕೆ ಹಂಚಬೇಕು, ತುಮಕೂರು ಗ್ರಾಮಾಂತರ ತಾಲೂಕಿಗೆ ಆ ನೀರನ್ನ ಹಂಚಬೇಕಾಗ್ತದೆ. ಇರೋ ನೀರಲ್ಲೇನೇನೆ ಈಗಿರೋ ಒಂದು ಇದರಲ್ಲೇನೆ ನೀರು ಸಾಕಾಗ್ತಾ ಇಲ್ಲ. ಆ ನೀರಲ್ಲೇ ನೀವು ಮುಂದಿನ ಪಕ್ಕದ ಜಿಲ್ಲೆಗೆ ನೀರು ಹರಿಸಿದ್ದೆ ಆದ್ರೆ ಈ ಜಿಲ್ಲೆಗೆ ಖಂಡಿತವಾಗಿ ಈ ಸರ್ಕಾರ ಈ ರೈತರಿಗೆ ಅನ್ಯಾಯ ಮಾಡದಂತ ಒಂದು ಕಾರ್ಯಕ್ರಮವನ್ನ ಈ ಸರ್ಕಾರ ಒಂದು ನಿರ್ಧಾರ ಮಾಡಿ ಕೈಗೆತ್ತಿಕೊಂಡಿದೆ. ದಯಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಪರಮೇಶ್ವರ್ ಅವರು ದ್ವಿಮುಖ ನೀತಿಯನ್ನು ಇಲ್ಲ ಜಿಲ್ಲೆಯ ಪರನ ಜಿಲ್ಲೆನ ಬೆಂಬಲಿಸಬೇಕು, ಇಲ್ಲ ಸರ್ಕಾರ ನೀತಿನ ಖಂಡಿಸ್ಬೇಕು, ಎರಡೊಂದು ತೀರ್ಮಾನನ ಮಾಡಿ
ಈ ಒಂದು ಜಿಲ್ಲೆಯ ಜನಕ್ಕೆ ಅನುಕೂಲ ಆದ